ಸುವರ್ಣ. ಮಿಲನ 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 ಮಿಲನ. ನನ್ನ ಮಗನ ಪ್ರೀತಿಸೋದಕ್ಕಿಂತ ಅವನ ಮೇಲೆ ದರ್ಪ ತೋರಿಸಿದೆ ಜಾಸ್ತಿ. ಅದಕ್ಕೆ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾನೆ ಅಂತ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಸಂಜಯ್. ಬೆಳೆಯೋ ತನಕ ಮಾತ್ರ ಮಕ್ಕಳು ನಮ್ಮ ಮಾತು ಕೇಳೋದು. ಆಮೇಲೆ ಅವ್ರು ಸ್ವತಂತ್ರರು. ಅವ್ರಿಗಿಷ್ಟ ಬಂದಿದ್ದನ್ನೇ ಅವ್ರು ಮಾಡ್ತಾರೆ. ಹಾಗಂತ ಅಪ್ಪ ಅಮ್ಮನಿಗೆ ವಿಷಯನ ಮುಚ್ಚಿಡೋದು ತಪ್ಪಲ್ವ ಗಾಯತ್ರಿ? ಅದು ತಪ್ಪೆ. ಆದರೆ ಆ ತಪ್ಪುಗಳ ಜವಾಬ್ದಾರಿನ ಅವರೇ ಹೊರಬೇಕು. ಅದನ್ನು ಎಷ್ಟು ಬೇಗ ಸರಿ ಮಾಡ್ಕೊಳ್ತಾರೋ ಅಷ್ಟು ಒಳ್ಳೇದು. ವಿ ಕ್ಯಾನ್ ವಿಶ್ ದೆಮ್ ಓನ್ಲಿ ಫಾರ್ಚೂನ್. ನಿಮ್ಮ ಮಾತೇನೋ ನಿಜ. ಆದರೆ ಇಷ್ಟು ವರ್ಷ ಮಕ್ಕಳನ್ನು ಬೆಳೆಸಿರ್ತೀವಿ, ಎಲ್ಲ ವಿಷಯನೂ ನಮ್ಮ ಹತ್ರ ಹೇಳ್ಕೋಬೇಕು ಅಂತ ಯಾಕೆ ಅನ್ಸೋದಿಲ್ಲ ಅವ್ರಿಗೆ? ಎಲ್ಲ ವಿಷಯಗಳನ್ನು ನಮ್ಮ ಹತ್ರ ಹಂಚ್ಕೋಬೇಕು ಅಂತ ತಂದೆ ತಾಯಿಗಳಾಗಿ ನಾವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಹೇಳಿ? ನನ್ನ ಮಗಳು ಅಷ್ಟೆ, ಮದುವೆ ಆಗೋಲ್ಲ ಅಂತ ಹೇಳ್ತಿದ್ದಾಳೆ. ಯಾಕೆ ಅಂದರೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಕೆಲಸ, ನನ್ನ ಪೇಷನ್ಸು, ಯಾವ ವಿಷಯನೂ ಕೇಳೋ ಪೇಷನ್ಸ್ ಅವಳಿಗಿಲ್ಲ. ನಾನು ಇಲ್ಲಿಗೆ ಬಂದಿರೋದು ಪ್ರಾರ್ಥನಾ ವಿಷಯವಾಗಿ ಅಂತ ಅವಳಿಗೆ ಗೊತ್ತಿಲ್ಲ. ಅವಳ ಕೆಲಸದ ವಿಷಯವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ನಂಬ್ಕೊಂಡಿದ್ದಾಳಷ್ಟೆ. ಮಕ್ಕಳು ಹೀಗಾದ್ರೆ ಬಹಳ ಕಷ್ಟ. ಮನ್ಸಿಗೆ ತುಂಬಾ ಹಿಂಸೆ ಆಗುತ್ತೆ ಗಾಯತ್ರಿ. ನಿಜ ಸಂಧ್ಯಾ. ಆದರೆ ಹೀಗಿರೋ ಮಕ್ಕಳನ್ನ ಸಹಿಸ್ಕೊಳ್ಳೋದಲ್ದೆ ಬೇರೆ ಯಾವ ದಾರಿ ಇದೆ ಹೇಳು ನಮಗೆ? ಮನಸ್ಸಿನ ವಿಷಯ ಇಷ್ಟೆಲ್ಲ ತಿಳ್ಕೊಂಡವ್ರು ನೀವು ನಿಮ್ಮ ಮಗಳ ಮನಸ್ಸನ್ನು ಗೆಲ್ಲಕ್ಕಾಗ್ಲಿಲ್ವಾ? ಆಗ್ಲಿಲ್ಲ. ಅಟ್ಲೀಸ್ಟ್ ನನ್ನ ಮಾತು ಕೇಳೋ ಹಾಗೆ ಮಾಡೋಕ್ಕೂ ಆಗ್ಲಿಲ್ಲ ನಾನು. ಅದೇ ನನ್ನ ಆಗ ಕಾಡ್ತಾ ಇರತ್ತೆ. ನನ್ನ ವೃತ್ತಿಲಿ ಏನೇ ಆಗಿರ್ಬೋದು, ಬಟ್ ವಿದಿನ್ ಮೈ ಸೆಲ್ಫ್ ಐ ಆಮ್ ಅ ಪೇರೆಂಟ್, ಐ ಆಮ್ ಅ ಮದರ್. ಸಮಾಧಾನ ಮಾಡ್ಕೋ ಗಾಯತ್ರಿ. ನಮ್ಮೆಲ್ಲರೂ ಸಮಸ್ಯೆಗಳು ಬೇರೆ ಬೇರೆನೆ. ಆದರೆ ಸಮಸ್ಯೆ ಮೂಲ ಒಂದೇ, ಅದು ಮಕ್ಕಳು. ಮಾಡೋ ಕೆಲಸ ಬಿಟ್ಟು ಬೇರೆ ಏನೋ ಮಾತಾಡ್ತಾ ಇದ್ದೀನಿ. ನಮ್ಮ ನೋವು ಏನೇ ಇರಲಿ ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲು ಪ್ರಾರ್ಥನಾ ಪ್ರಾಬ್ಲಮ್ಗೆ ಏನು ಪರಿಹಾರ? ಅವಳನ್ನ ಅಬ್ಸರ್ವ್ ಮಾಡದೆ ನಾನು ಏನು ಹೇಳಕ್ಕಾಗಲ್ಲ. ಫಸ್ಟ್ ಅವಳು ಬರಲಿ. ಸರಿ ಡಾಕ್ಟರ್. ಅಯ್ಯೋ ರೀ, ಕತ್ಲೆ ಕತ್ಲೆ. ಸುಮ್ಮನೆ ನನ್ನ ಜೊತೆ ಬರ್ಬೇಕಷ್ಟೇ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನನ್ನ? ಬಂದೇ ಬಿಟ್ವಿ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಇಲ್ಲೇ ಇರೋದು ನಿನ್ ಸರ್ಪ್ರೈಸ್. ಇಲ್ಲ. ಆರ್ ಯು ರೆಡಿ ಫಾರ್ ದ ಸರ್ಪ್ರೈಸ್? Here we go. 3, 2, 1. ಹಾಲುಂಡ ತವರು ನನ್ನ ಫೇವರಿಟ್ ಸಿನಿಮಾ. ಹ್ಯಾಪಿ? ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ರೀ. ಇಷ್ಟ ಆಯ್ತಾ ನನ್ನ ಸರ್ಪ್ರೈಸು? ತುಂಬಾ ಇಷ್ಟ ಆಯ್ತು. ಅಲ್ಲ, ಪ್ರಾರ್ಥನಾಳನ್ನು ಸಂತೋಷವಾಗಿಡೋಕೆ 10 ಸೂತ್ರಗಳು ಅಂತ ಏನಾದ್ರೂ ಬುಕ್ ಬರೀತಾ ಇದ್ದೀರಾ? ಯಾಕೆ? ನನ್ಗಿಷ್ಟ ಆಗೋದನ್ನೆಲ್ಲ ಮಾಡ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ನಿನ್ನ ಸಂತೋಷನೇ ನನ್ನ ಸಂತೋಷ. ನೀನು ಯಾವಾಗಲೂ ಸಂತೋಷವಾಗಿರಬೇಕು. ಅದಕ್ಕೆ ಈ ಅರೇಂಜ್ಮೆಂಟ್ಸ್. ತುಂಬಾ ತುಂಬಾ ಚೆನ್ನಾಗಿದೆ. ಬನ್ನಿ ಬನ್ನಿ ಸಿನಿಮಾ ನೋಡೋಣ. ಕ್ಲಚ್ ಕೆಟ್ಟೋಗಿದೆ, ಮಳೆ ಬೇರೆ ಬೀಳ್ತಾ ಇದೆ. ಈಗ ರಿಪೇರಿ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ತನಕ ಇಲ್ಲೇ ಎಲ್ಲಾದ್ರು? ಓ ಐಸ್ ಕ್ರೀಮ್ ಹತ್ತಿರದಲ್ಲೇ ಎಲ್ಲಾದ್ರು? ಪ್ರಾರ್ಥನಾ, ಗೆಸ್ಟ್ ಹೌಸ್ ಟ್ರಾವೆಲ್ಸ್ ಬಂದೋಣ. ನಾನು ಮಲ್ಕೊಂಡಿರ್ತೀನಿ. ಮೂವಿ ಮುಗಿದ್ಮೇಲೆ ಎಬ್ಬಿಸ್ತೀಯಾ? ಸರಿ. ಕಣ್ಣಲ್ಲಿ ಖುಷಿ, ತುಟಿ ಅಂಚಲಿ ನಗು. ನನಗಿಷ್ಟೇ ಬೇಕಾಗಿರೋದು ಪ್ರಾರ್ಥನಾ. ಇದೊಂದಿದ್ರೆ ಸಾಕು.
ನೀನು ಏನೇನು ಬೇಕಾದರೂ ಗೆಲ್ತೀಯ, ನಿನ್ನ ಮನಸ್ಸನ್ನು ಕೂಡ. ಅಪ್ಪ, ಇಷ್ಟೆಲ್ಲ ಆದ್ಮೇಲೂ ನಾವು ಯಾಕಿಲ್ಲಿರ್ಬೇಕು? ಭಾವ ಅಂತೂ ಯಾರ ಮಾತು ಕೇಳ್ತಿಲ್ಲ. ನಾವು ಅವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀವಿ, ಇದು ಯಾವುದೂ ಅವ್ರಿಗೆ ನೆನಪಾಗ್ತಿಲ್ಲ. ನಡಿಯಪ್ಪ, ಇಲ್ಲಿಂದ ಹೊರಡೋಣ. ಅಲ್ಲ ಮಗಳೇ, ಪ್ರಾರ್ಥನಾ ಈ ಸ್ಥಿತಿಲಿರುವಾಗ ನಾವು ಹೇಗೆ ಬಿಟ್ಟು ಹೋಗೋದು? ನಿಂಗೆ ಅವಳನ್ನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿಲ್ಲ ಅಲ್ವಾ? ಎಷ್ಟೇ ಆದರೂ ನಿನಗೆ ನಿನ್ನ ದೊಡ್ಡ ಮಗಳೇ ಮುಖ್ಯ ಅಲ್ವಾ? ನಿನ್ನ ಚಿಕ್ಕ ಮಗಳ ಲೈಫಲ್ಲಿ ಏನೇನು ಆಗ್ತಿದೆ, ಅವಳ ಮನಸ್ಸಲ್ಲಿ ಏನೇನು ನಡೀತಿದೆ, ಇದು ಯಾವುದೂ ನನಗೆ ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಪುಟ್ಟಿ, ಯಾಕಮ್ಮ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ತೀಯಾ? ನೀವಿಬ್ರು ನನ್ಗೆ 2 ಕಣ್ಣಿದ್ದಾಗಮ್ಮ. ಯಾವ ಕಣ್ಣಿಗೆ ನೋವಾದ್ರೂ ನನ್ಗೆ ನೋವಾಗುತ್ತಂತ ನಿನ್ಗೆ ಗೊತ್ತು ತಾನೆ, ಆದರೂ ಹೀಗೆ ಮಾತಾಡ್ತೀಯಲ್ಲಮ್ಮ. ನೀನು ಮಾಡ್ತಿರೋದು ಹಾಗೇ ಇದೆ ಅಲ್ವಪ್ಪ? ಚಿಕ್ಕ ಮಗಳು ಬಸ್ರಿ, ಅವಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಒಂದಿನಾನಾದರೂ ಯೋಚನೆ ಮಾಡಿದ್ಯಾ? ನಾನು ನೋಡು, ಪ್ರಾರ್ಥನೆಗೋಸ್ಕರ ನನ್ನ ಗಂಡನ ತ್ಯಾಗ ಮಾಡಿ ಒಂಟಿಯಾಗಿ ನಿಂತಿದ್ದೀನಿ. ಪುಟ್ಟಿ, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಅಲ್ಲಮ್ಮ, ನನ್ನ ಗಂಡ ಇದೇ ಆಫೀಸಲ್ಲಿ ಕೆಲಸ ಮಾಡಬೇಕಾ? ಅವನು ವಿದೇಶಕ್ಕೆ ಹೋಗ್ಬೇಕು, ಫಾರಿನ್ ನೋಡ್ಬೇಕು ಅಂತ ನೀನೇ ತಾನೇ ಹಠ ಮಾಡಿ ಅಂಜನ್ನ ಜರ್ಮನಿಗೆ ಕಳಿಸಿದ್ದು. ಈಗ ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಾ? ಅದೆಲ್ಲ ಸುಳ್ಳಪ್ಪ. ಹಾಗಾದ್ರೆ ನಿಜ ಏನ್ ಕಣೋ? ಯಾಕೋ ಹೀಗೆಲ್ಲ ಮಾಡಿ ನೀನ್ ಜೀವನದಲ್ಲಿ ಕಷ್ಟ ತಂದ್ಕೊಂಡಿದ್ಯಾ? ಎಲ್ಲ ನನ್ನ ಅಕ್ಕ ಭಾವಂಗೋಸ್ಕರಪ್ಪ. ಅವತ್ತು ಭಾವ ಜರ್ಮನಿಗೆ ಹೋಗ್ಬೇಕಿತ್ತು, ಆಗ್ತಾನೆ ಅವರಿಬ್ರು ಒಂದಾಗ್ತಿದ್ರು. ಭಾವ ಜರ್ಮನಿಗೆ ಹೋದ್ರೆ ಮತ್ತೆ ಅವರಿಬ್ರು ದೂರ ಆಗ್ಬಿಡ್ತಾರೆ ಅಂತ ನಾನು ಹಠ ಮಾಡಿ ಅಂಜನ್ನ ಕಳಿಸ್ದೆ. ನನ್ನ ಕಂದಮ್ಮ, ಎಂತ ದೊಡ್ಡ ತ್ಯಾಗ ಮಾಡಿದ್ಯೋ. ಅಲ್ಲ ಕಣ, ವಿಷಯ ಹೀಗಿದೆ ಅಂತ ನನ್ಗಾದ್ರೂ ಹೇಳ್ಬಾರ್ದ? ನಾನು ಹೇಳಿದ್ದಿದ್ರೆ ನೀವ್ಯಾರು ಅವನನ್ನು ಕಳಿಸ್ತಿರ್ಲಿಲ್ಲಪ್ಪ. ಅಯ್ಯೋ, ಯಾವುದೇ ಬಸರಿ ಹೆಂಗಸ್ಗೂ ಆ ಸಮಯದಲ್ಲಿ ಗಂಡ ಜೊತೆಲಿರ್ಬೇಕು ಅಂತ ಆಸೆ ಪಡ್ತಾಳೆ. ನಿನ್ನ ಅಕ್ಕನಿಗೋಸ್ಕರ ಆ ಆಸೆಯನ್ನು ತ್ಯಾಗ ಮಾಡಿಬಿಟ್ಟಿಯಲ್ಲ. ಇದನ್ನ ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಅಪ್ಪ, ಅಳ್ಬೇಡ ಅಪ್ಪ. ಇದು ಯಾವ್ದನ್ನು ಹೇಳ್ಬಾರ್ದು ಅಂತಾನೆ ಇದ್ದೆ, ಆವೇಶದಲ್ಲಿ ಬಾಯಿಗೆ ಬಂದ್ಬಿಡ್ತು. ರಾಮೇಶ್ವರ, ನಮ್ಮಿಬ್ಬರು ಮಕ್ಕಳ ಸ್ಥಿತಿನ ಹೀಗೆ ಮಾಡಿಬಿಟ್ಟಿಯಲ್ಲಪ್ಪ. ನನ್ಗೇನ್ ತಪ್ಪು ಮಾಡಿದೆ ಅಂತ ನನ್ನ ಮಕ್ಕಳಿಗಿಂತ ಶಿಕ್ಷೆ ಕೊಡ್ತಿದ್ಯಾ? ಅಪ್ಪ, ಸಮಾಧಾನ ಮಾಡ್ಕೋಪ್ಪ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನೀವಿಬ್ರು ಹೀಗಿರ್ಬೇಕಾದ್ರೆ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಿಮ್ಮಿಬ್ರಿಗೂ ಸಹಾಯ ಮಾಡಕ್ಕಾಗದಿರೋ ಸ್ಥಿತಿಗೆ ಬಂದ್ಬಿಟ್ಟು ನನ್ನಮ್ಮ ನಾನು. ಅಪ್ಪ, ಈ ವಿಷಯ ನಮ್ಮಿಬ್ಬರ ಮಧ್ಯಾಹ್ನ ಇರ್ಲಿ. ಆಯ್ತು ಮಗಳೇ. ಆಮೇಲೆ ಆದಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡೋಣ. ಹೇಗೋ, ನೀನು ಜಾಸ್ತಿ ಪ್ರಯಾಣ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ಲ. ನನಗೇನು ಕಷ್ಟ ಆಗಲ್ಲಪ್ಪ. ಪ್ರಾರ್ಥನೆ ಕಷ್ಟದ ಮುಂದೆ ನನ್ನ ಕಷ್ಟ ಏನೂ ಅಲ್ಲ. ಆಯ್ತು ಪುಟ್ಟ, ನೀನು ಸ್ವಲ್ಪ ಸುಧಾರಿಸ್ಕೊ, ಅವನು ಸುಧಾರಿಸ್ಕೊಳ್ಳಿ, ಆಮೇಲೆ ಹೊರಟ್ಬಿಡೋಣ. ಆಯ್ತಾ? ಸರಿಯಪ್ಪ, ನಿನ್ನಿಷ್ಟ. ಎಲೆ ಹೊಂದಿಸಿಲೆ ಎಲೆ ತಂಬೆಲರೆ, ಇಂಥ ಜೋಡಿನ ಎಲ್ಲಾರ ಕಂಡಿರ. ಎಲೆ ನೀರಿನಲ್ಲೇ ಎಲೆ ಹಸಿರಸಿರೆ, ಇಂಥ ಜೋಡಿನ ಎಂದಾರ ಕಂಡಿರ. ಕುಹು ಇಂಚರವೇ ಸುಖಿ ಸಂಕುಲವೇ, ಇಂಥ ಹಿಂಗಾರಿನ ಮುಂಗಾರಿನ ಮಿಲನ ಕಂಡಿರ.
ಎಲೆ ಹೊಂಬಿಸಿಲೆ ಎಲೆ ತಂಬೆಲರೆ ಇಂಥ ಜೋಡಿನ ಎಲ್ಲರ ಕಂಡಿರ. ಏನಾಯ್ತ್ರಿ? ನೀನು ಯಾವಾಗಲೂ ಹೀಗೆ ಇರು. ಈ ಸಂತೋಷನ ಪ್ರತಿದಿನ ನಿಂದಾಗಿಸ್ಕೋ. ಪ್ರಯತ್ನ ಪಡ್ತೀನಿ. ಎಲ್ಲ ನಿನ್ನ ಕೈಲೇ ಇದೆ ಪ್ರಾರ್ಥನಾ. ನೀವು ಸಂತೋಷವಾಗಿದ್ದೀರಲ್ಲ, ನನ್ಗಷ್ಟೇ ಸಾಕು. ನನ್ನ ಸಂತೋಷನೂ ನಿನ್ನ ಕೈಲೇ ಇದೆಯಮ್ಮ. ಸೊ ನಾನು ಸಂತೋಷವಾಗಿರ್ಬೇಕು ಅಂದ್ರೆ ಫಸ್ಟ್ ನೀನು ಸಂತೋಷವಾಗಿರ್ಬೇಕು. ಆಯ್ತು ರೀ, ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಈಗ ನಿನ್ನ ಸಂತೋಷನ ಕಂಡ್ಕೊಂಡ ಹಾಗೆ ನಿನ್ನ ಮನಸ್ಸನ್ನು ನೀನು ರೂಪಿಸ್ಕೋಬೇಕು. ಅದೇ ನನ್ನ ಆಸೆ. ಹೇಳು, ಈ ಆಸೆನ ಈಡೇರಿಸ್ಕೊಡ್ತೀಯ? ಖಂಡಿತವಾಗ್ಲೂ ರೀ. ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ್. ನನ್ನ ಮನಸ್ಸನ್ನ ನಾನು ರೂಪಿಸ್ಕೋತೀನಿ. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲಿತೀನಿ. ವೆರಿ ಗುಡ್. ಇದು ಈ ಕ್ಷಣಕ್ಕೆ ಮಾತ್ರ ನೀನು ಮಾಡ್ತಿರೋ ಪ್ರಾಮಿಸ್ ಅಂತ ನನಗೆ ಗೊತ್ತು ಪ್ರಾರ್ಥನಾ. ನೀನು ಈ ಪ್ರಾಮಿಸ್ನ ಫುಲ್ಫಿಲ್ ಮಾಡೋಕೆ ಹೊರಟ್ರು ನಿನ್ನ ಮನಸ್ಸು ಬಿಡಲ್ಲ. ನೀನು ಸರಿ ಹೋಗೋಕ್ಕೆ ಟೈಮ್ ಬೇಕು. ಇಲ್ಲ, ಪ್ರಾರ್ಥನಾ ಆದಷ್ಟು ಬೇಗ ಸರಿ ಹೋಗ್ತಾಳೆ. ನನ್ನ ಪ್ರೀತಿನೇ ಅವಳನ್ನ ಸರಿ ಮಾಡತ್ತೆ. ಸುಗ್ಗಿ ಮೇಳಗಳೇ ಇಂಥ ಸಂಸಾರದ ಸವಿಯೂಟದ ಸವಿಯ ಕಂಡಿರ. ಏನ್ ಯೋಚನೆ ಮಾಡ್ತಿದ್ರಿ? ಏನೂ ಇಲ್ಲ, ಅರ್ಥನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅರ್ಥನ್ ಕರ್ಕೊಂಡು ಮನೆಗೆ ಹೋಗೋಣ. ಸರಿ, ಹಾಗೆ ಮಾಡೋಣ. ಇಂಥ ಜೋಡಿನ ಮಿಲನ 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 ಮಿಲನ. ಹೇಗಿತ್ತು ಕಂದ ಸ್ಕೂಲು? ಕಂದ, ಅಮ್ಮ ನಿನ್ನೆ ಕೇಳ್ತಿರೋದು. ಒಂಥರ ಇತ್ತು. ಒಂಥರ ಅಂದ್ರೆ ಯಾಕೆ? ನಿನಗೆ ಸ್ಕೂಲ್ ಇಷ್ಟ ಆಗ್ಲಿಲ್ವಾ? ಇಲ್ಲ. ಯಾಕೋ ಕಂದ, ಫ್ರೆಂಡ್ಸ್ ಆಗಿಲ್ವಾ? ನಾನೇ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಂಡ್ಲಿಲ್ಲ. ಏನಾಯ್ತು? ಏನೂ ಇಲ್ಲ, ಸುಮ್ಮನೆ ಬೋರು. ಬೋರಾ? ಏನೇ ನೀನು ಒಳ್ಳೆ ದೊಡ್ಡೋರ್ ತರ ಮಾತಾಡೋದನ್ನ ಕಲ್ತಿದ್ಯಲ್ಲ. ನೋಡಿಪ್ಪ, ಅಮ್ಮ ಬೈತಿದ್ದಾಳೆ. ಪ್ರಾರ್ಥನಾ, ಬೈಬೇಡ. ತುಂಬಾ ದಿನ ಆದ್ಮೇಲೆ ಸ್ಕೂಲ್ಗೆ ಹೋಗ್ತಿರೋದಲ್ವಾ? ನೀವ್ ಹೀಗ್ ಮುದ್ ಮಾಡಿ ಮಾಡಿನೇ ಇವಳು ಹೀಗಾಗಿರೋದು. ನನ್ಗೆ ಎಷ್ಟಾದ್ರೂ ಬೈ, ಆದ್ರೆ ಅಪ್ಪಗ್ ಮಾತ್ರ ಬೈಬೇಡ. ಆಹಾ, ಬಂದ್ಬಿಟ್ಲು ಅಪ್ಪನ್ ಮಗಳು. ಅಮ್ಮನ್ ಬೇಕಾದ್ರೆ ಬಿಟ್ಕೊಡ್ತಾಳೆ, ಆದ್ರೆ ಅಪ್ಪನ್ ಮಾತ್ರ ಬಿಟ್ಕೊಡಲ್ಲ ಅಲ್ವಾ? ಅರ್ಥ ನಮ್ಮನ್ಗೆ ಕೋಪ ಬಂದಿದೆ. ನೀವ್ ಸುಮ್ನಿರಿ, ನನಗ್ ಬೆಣ್ಣೆ ಹಚ್ಚಕ್ ಬರ್ಬೇಡಿ. ನಿಮ್ಮಿಬ್ರ ಹತ್ರನೂ ನಾನು ಮಾತಾಡಲ್ಲ. ಟೂ 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 ಟೂ. ನೋಡು ಕಂದ, ಅಮ್ಮ ನನ್ನ ಜೊತೆ ಮಾತಾಡಲ್ವಂತೆ, ಟೂ ಬಿಟ್ಟಿದ್ದಾಳೆ. ಏನ್ ಮಾಡೋಣ? ಇದಕ್ಕೆಂದ್ರೆ ಮದ್ದಿದ್ಯಾ ನಿನ್ನ ಹತ್ರ? ಇದೆ, ಎತ್ಕೊಳ್ಳಿಪ್ಪ ನನ್ನನ್ನ. ಇದೇ ಮದ್ದು. ಅಯ್ಯೋ ನನ್ ಕಂದ, ನೀನು ನಿಮ್ಮ ಅಪ್ಪನ್ ತರನೇ
ನನಗೆ ಕೋಪ ಬಂದ್ರೆ ಹೇಗೆ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ? ಹೆಂಗೆ ನಾವು ನೀ ಬಿಡಿಪ್ಪ, ಸೂಪರ್. ನೋಡಿ, ಅಲ್ಲಿ ಯಾವ್ದೋ ಅಕ್ಕಿ ಮೊಟ್ಟೆ ಬಿದ್ದಿರಂಗ್ ಕಾಣಿಸ್ತಿದೆ. ಹೌದಲ್ವಾ? ನನ್ನ ನಿಲ್ಸಿ, ನಾನು ಅದು ನೋಡ್ಬೇಕು. ಈ ಮೊಟ್ಟೆ ಎಲ್ಲಿಂದ ಬಂತಪ್ಪ? ಕಂದ, ಅಲ್ಲಿ ನೋಡು, ಹಕ್ಕಿ ಗೂಡು ಕಟ್ಟಿದೆ. ಅಲ್ಲೇ ಮೊಟ್ಟೆ ಇಟ್ಟಿತ್ತು ಅನ್ಸುತ್ತೆ. ಮೋಸ್ಟ್ಲಿ ಅಲ್ಲಿಂದನೇ ಬಿದ್ದಿರ್ಬೇಕು. ಅಯ್ಯೋ, ಇಷ್ಟು ಮೇಲಿಂದ ಬಿತ್ತ? ಹ್ಞೂ ಪುಟ್ಟ. ನವ್ವಾಗಿರುತ್ತಲ್ವಾ ಅದಕ್ಕೆ? ಆಗಿರುತ್ತೆ. ಅಯ್ಯೋ ದೇವ್ರೆ, ತಾಯಿಗೆ ಅದ್ರ ಮೇಲೆ ಜೀವನೇ ಇತ್ತಲ್ಲ, ಬಿದ್ದು ಹೋಯ್ತಲ್ಲ, ಮಗುನೂ ಹೋಯ್ತಲ್ಲ. ಪ್ರಾರ್ಥನಾ, ಸಮಾಧಾನ ಮಾಡ್ಕೋ. ಏನೂ ಆಗಲ್ಲ, ಎಲ್ಲ ಫೇಟ್ ಅಷ್ಟೇ. ಅಮ್ಮ ಅಳ್ಬೇಡ ಅಮ್ಮ, ಪಾಪ ಅಲ್ವಾ ಅದ್ರಮ್ಮ? ಹೌದು ಕಂದ, ನಾವು ನಮ್ಮ ಮಗುನ ಹೀಗೆ ಕಳ್ಕೊತೀವಾರಿ? ಪ್ರಾರ್ಥನಾ, ಹಾಗೆಲ್ಲ ಏನೂ ಆಗಲ್ಲ. ಎಲ್ಲಿವರೆಗೂ ನಿನ್ ಜೊತೆ ನಾನು ಇರ್ತೀನೋ ಅಲ್ಲಿವರೆಗೂ ನಮ್ಮ ಮಗುಗೆ ಏನೂ ಆಗಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾನಿರುವಾಗ ಭಯ ಯಾಕೆ? ಬಾ, ಒಳಗೆ ಹೋಗೋಣ. ಮಿಲನ 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 ಮಿಲನ. ಅಪ್ಪ, ನಾನು ಹೊರಡ್ತೀನಪ್ಪ. ಇನ್ ಪ್ರಾರ್ಥನಾಗೆ ನಮ್ಮ ಅವಶ್ಯಕತೆ ಇಲ್ಲ. ಅವಳ ವಿಷಯದಲ್ಲಿ ತಲೆ ಹಾಕಕ್ಕೆ ಭಾವ ಬಿಡಲ್ಲ. ಅತ್ತೆ ಮಾವನ ಮಾತೆ ಕೇಳಲ್ಲ. ಇನ್ ನಮ್ಮ ಮಾತು ಕೇಳ್ತಾರ? ಹೇಗಿದ್ರು ಅವಳನ್ನು ಟ್ರೀಟ್ ಮಾಡಕ್ಕೆ ಡಾಕ್ಟರ್ ಗಾಯತ್ರಿ ಅವ್ರು ಬಂದಿದಾರಲ್ಲ. ಇನ್ ನಾವಿಲ್ಲಿದ್ದು ಏನೂ ಯೂಸ್ ಇಲ್ಲ. ನೀನ್ ಬರ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾನಂತೂ ಹೋಗೇ ಹೋಗ್ತೀನಿ. ಏನಮ್ಮ ನೀನು ಹೋಗ್ತೀನಿ ಅಂದ ತಕ್ಷಣ ನಾನು ಕಳ್ಸ್ಕೊಡ್ಬೇಕಾ? ಅದು ಈ ಸ್ಥಿತಿನಲ್ಲಿ ಆಗಲ್ಲಮ್ಮ. ನೋಡು ಮಗಳೇ, ಇಷ್ಟು ದಿನ ಪ್ರಾರ್ಥನಾ ಈ ಸ್ಥಿತಿನಲ್ಲಿ ಇದ್ದಿದ್ರಿಂದ ಅವಳ ಕಡೆ ಜಾಸ್ತಿ ಗಮನ ವಹಿಸಿದ್ದೀನಿ. ಆದರೆ ಇನ್ನು ಮುಂದೆ ಹಾಗಾಗಲ್ಲ ಮಗಳೇ. ನೋಡು, ನೀನು ಹೋಗ್ಲೇಬೇಕು ಅಂತಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅಷ್ಟೇ. ಯಾಕೋ ಸಡನ್ ಆಗಿ ಈ ಡಿಸಿಷನ್ ಅಶ್ವಥ? ಅಲ್ಲ ಕಣೋ, ಚಿಂತನ ಈ ಸಮಯದಲ್ಲಿ ಅವಳ ಅತ್ತೆ ಮಾವನ ಜೊತೆ ಇದ್ರೇನೆ ಒಳ್ಳೇದು ಅಂತ ಅನಿಸ್ತಾ ಇದೆ. ನೀವಿಲ್ಲ ಅಂದ್ರೆ ಹೇಗೋ? ನೀವಿದ್ರೆ ಪ್ರಾರ್ಥನಾ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡ್ಬೋದು. ಹಾಗಲ್ವೋ ಸಂಜಯ? ಈಗ ಹೇಗಿದ್ರು ಡಾಕ್ಟರ್ ಗಾಯತ್ರಿ ಅವರು ಬಂದಿದಾರಲ್ಲ, ಪ್ರಾರ್ಥನಾ ಸಮಸ್ಯೆ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೋಡು, ಈ ವಾತಾವರಣದಲ್ಲಿ ಗರ್ಭಿಣಿ ಹೆಂಗಸಿನ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೋ. ಯಾವ ತಂಗಿಗೆ ತಾನೆ ಅಕ್ಕನ ಈ ಸ್ಥಿತಿಲಿ ನೋಡೋಕೆ ಇಷ್ಟಪಡ್ತಾಳೆ ಹೇಳು? ನೀನು ಹೇಳ್ತಾ ಇರೋದು ನಿಜ ಕಣೋ. ಅದಕ್ಕೆ ನಾನು ಅವಳ ಜೊತೆ ತೀರ್ಥಹಳ್ಳಿಗೆ ಹೊರಡ್ತೀನಿ. ಹಾಗಾದ್ರೆ ನಾನು ಪ್ರಾರ್ಥನಾ ಊರಿಗೆ ಬರ್ತೀನಿ.